ನುಡಿಸಿರಿಯ ನೋಡುಗ ಬಂಧುಗಳಿಗೆ ನಮಸ್ಕಾರ. ಕಳೆದ 2-3 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಚಲಿತವಿರುವಂತಹ ಒಂದು ಸಮಸ್ಯೆ, ಚರ್ಚೆಗೊಳಗಾಗಿರುವ ಸಮಸ್ಯೆ, ಜನಗಳ ಮಧ್ಯೆ ಮತ್ತು ವಿಧಾನಸೌಧದ ಒಳಗೆ ಹೊರಗೆ ಚರ್ಚೆ ಆಗಿರ್ತಕ್ಕಂಥ ಸಮಸ್ಯೆ, ಈವರೆಗೂ ಒಂದು ನಿರ್ದಿಷ್ಟ ಪರಿಹಾರ ಕಾಣದೇ ಇದ್ದಂಥ ಒಂದು ಸಮಸ್ಯೆ, ಅದು ಸೂಪರ್ ಸ್ಪೆಷಾಲಿಟಿ ವಿಶೇಷ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂಥದ್ದು. ವೈದ್ಯಕೀಯ ಕ್ಷೇತ್ರ ಮುಂದುವರಿಯುತ್ತಾ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಂತಕ್ಕೆ ಅದು ನಿಂತು ಹೋಯಿತು. ಆಯುರ್ವೇದದಿಂದ ಅಲೋಪತಿಗೆ ಬಂತು, MBBS ವೈದ್ಯರುಗಳು ಬಂದರು. ಇವತ್ತಿಗೂ ಕೂಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ MBBS ವೈದ್ಯರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. MD ಆದವರು, MS ಆದವರು ಕೆಲವರು ಅಲ್ಲಲ್ಲಿ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಉನ್ನತೀಕರಣ ಆಗಿದೆ. ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಾಕಷ್ಟು ವೈದ್ಯರುಗಳಿದ್ದಾರೆ. 8ರಿಂದ 10 ಸ್ಪೆಷಲಿಸ್ಟ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದಾರೆ. ಆಮೇಲೆ ಖಾಸಗಿ ಆಸ್ಪತ್ರೆಗಳು ಸಾಕಷ್ಟು ಬಂದಿದ್ದಾವೆ. ಕ್ರಿಶ್ಚಿಯನ್ ಸೇವಾ ಆಸ್ಪತ್ರೆಗಳು ಕೂಡ ಸಾಕಷ್ಟು ಬಂದಿದ್ದಾವೆ. ಕೊರತೆ ಇರೋದು ಅಂದರೆ ಒಂದು ಹಂತಕ್ಕೆ ನಿಂತು ಹೋದ ಪ್ರಗತಿ. ಕಳೆದ 20 ವರ್ಷಗಳ ಈಚೆ ಸೂಪರ್ ಸ್ಪೆಷಾಲಿಟಿಯ ಒಂದು ಕಲ್ಪನೆ ಬಂತಲ್ಲ, ಅಲ್ಲಿಯವರೆಗೆ ಗಂಭೀರವಾದ ಕಾಯಿಲೆ ಪೀಡಿತರು ಬಂದರೆ ನಶೀಬ ಇದ್ದರೆ ಬದುಕಿದ್ರು, ಇಲ್ಲಾಂದರೆ ಅವರಿಗೆ ನಶೀಬ ಇಲ್ಲ, ಅವ್ರು ತಂದದ್ದೇ ಅಷ್ಟು ಆಯುಷ್ಯ ಅಂತ ಅಲ್ಲಿಗೆ ಮುಗಿತಾ ಇತ್ತು. ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಬಂದ ಮೇಲೆ ಆಚೆ ಹೋದವ್ರನ್ನ ಈಚೆ ಹೇಳ್ಕೊಂಡು ಬರ್ತಕ್ಕಂಥ ಒಂದು ಆಧುನಿಕ ತಂತ್ರಜ್ಞಾನ ಬಂದ ಮೇಲೆ, ಅದರಲ್ಲಿ MBBS MD ಆದಮೇಲೆ ಮತ್ತು DM, ಇನ್ನು DNB, ಹೀಗೆ ಬೇರೆ ಬೇರೆ ಉನ್ನತ ಡಿಗ್ರಿಗಳು ಬಂದ ಮೇಲೆ ಆಚೆ ಹೋದವ್ರನ್ನ ಈಚೆ ತರ್ತಕ್ಕಂಥದ್ದು, ಎಲ್ಲರಿಗೆ ಅರ್ಥವಾಗ್ತಕ್ಕಂಥ ಅಂಥ ಒಂದು ಆಧುನಿಕ ವೈದ್ಯಕೀಯ ಪದ್ಧತಿ ಬಂದ ಮೇಲೆ ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ವಾಗತಿಸಿಲ್ಲ ಯಾರು. ಅಂಥ ಆಸ್ಪತ್ರೆಗಳನ್ನು ಕಟ್ಟೋದಕ್ಕೆ ಹೋಗಲಿಲ್ಲ. ಸರ್ಕಾರ ಕೂಡ ಆಸಕ್ತಿ ವಹಿಸಲಿಲ್ಲ. ಆದರೆ ನೆರೆ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ವರ್ಷಗಳ ಹಿಂದೆ ಮಾಧವಪೈಗಳು ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯನ್ನು KMC ಆರಂಭ ಮಾಡಿದರು. ಅದು ಇವತ್ತು ಬೃಹತ್ತಾಗಿ ಬೆಳೆದು ಮಣಿಪಾಲದ KMC ಆಸ್ಪತ್ರೆ ಅದು ಈಗ ಕಸ್ತೂರ್ಬಾ ಆಸ್ಪತ್ರೆ ಬೃಹತ್ತಾಗಿ ಬೆಳೆದು ದಕ್ಷಿಣ ಭಾರತದಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದು ಅಂತ ಅನಿಸ್ಕೊಂಡಿದೆ. ಹಾಗೆ ಮಂಗಳೂರು ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜುಗಳು ಬಂದು ಅವೆಲ್ಲವೂ ಕೂಡ ಅತ್ಯಾಧುನಿಕ ಆಸ್ಪತ್ರೆಗಳಾಗಿದ್ದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಸ್ಪತ್ರೆಗಳು ಬಂದು, ಹುಬ್ಬಳ್ಳಿಯಲ್ಲಿ ಆಸ್ಪತ್ರೆಗಳು ಬಂದು, ದೊಡ್ಡ ದೊಡ್ಡ ಶಹರಗಳಲ್ಲಿ, ಬೆಂಗಳೂರಿನಂಥ ಶಹರಗಳಲ್ಲಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದು, ಕೊನೆಯ ಕ್ಷಣದಲ್ಲಿ ಬದುಕ್ತಾನೋ ಇಲ್ವೋ ಸಾವಿನ ಅಂಚಿನಲ್ಲಿದ್ದವನ್ನು ಈಚೆ ತರ್ತಕ್ಕಂಥ ಒಂದು ಸಾಧ್ಯತೆ ಅದರಿಂದ ಹೆಚ್ಚಾಗಿ ಬಂತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಥ ಬೆಳವಣಿಗೆ ಆಗದೇ ಇರೋದರಿಂದ ಈವರೆಗೂ ಕೂಡ ಜನ ತೊಂದರೆ ಪಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಿತ್ಯ 7-8 ಆಂಬ್ಯುಲೆನ್ಸ್ಗಳು ಸೈರನ್ ಹಾಕ್ತಾ ದಕ್ಷಿಣ ಕನ್ನಡಕ್ಕೆ ಹೋಗ್ತವೆ, ಉಡುಪಿಗೆ ಹೋಗ್ತವೆ, ಮಂಗಳೂರಿಗೆ ಹೋಗ್ತವೆ. ಘಟ್ಟದ ಮೇಲಿನ ತಾಲೂಕುಗಳಿಂದ ಸಿರ್ಸಿ, ಸಿದ್ದಾಪುರ ಭಾಗದಿಂದ ಹುಬ್ಬಳ್ಳಿಯ ಕಾಲೇಜುಗಳು, ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ತವೆ, ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತವೆ. ಯಲ್ಲಾಪುರ ಆ ಕಡೆಯಿಂದ ಧಾರವಾಡ SDM ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೋಗ್ತವೆ. ಸಿದ್ದಾಪುರ ಕಡೆಯವರು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೂ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಕಾರವಾರ ಕಡೆಯವರು ಗೋವಾ ಆಸ್ಪತ್ರೆಗೆ ಹೋಗ್ತಾರೆ. ಗೋವಾದಲ್ಲಿ ಕೂಡ ಮಣಿಪಾಲ ಆಸ್ಪತ್ರೆ ಇದೆ. ಆದರೆ ಸೌಲಭ್ಯ ಇಲ್ಲ ಅಂತಲ್ಲ, ಒಂದು ವಿಳಂಬ ಇದೆಯಲ್ಲ. ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಯಾವುದೇ ಮೂಲೆಯಿಂದ ದೊಡ್ಡ ಆಸ್ಪತ್ರೆಯನ್ನು ತಲುಪುವಾಗ ಕನಿಷ್ಠ ಈಗ ಸ್ವಲ್ಪ ಬದಲಾಗಿದೆ. ಸೂಪರ್ ಹೈವೇ ಆದಮೇಲೆ, ಚತುಷ್ಪಥ ಆದಮೇಲೆ ಸ್ವಲ್ಪ 2 ತಾಸಿನಲ್ಲಿ 2.5 ತಾಸಿನಲ್ಲಿ ಮುಟ್ಬೋದು. ಅದಕ್ಕೂ ಮೊದಲು ಅವಧಿಯಲ್ಲಿ ಅಗತ್ಯವಾದಂಥ ಒಂದು ಸೀಮಿತ ಅವಧಿಯಲ್ಲಿ ಹೋಗಿ ತಲುಪಬೇಕು. ಅದನ್ನು ವೈದ್ಯಕೀಯ ಭಾಷೆಯಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಯಿತು, ತಲೆಗೆ ಪೆಟ್ಟಾಯಿತು, ಹೆಡ್ ಇಂಜುರಿ ಆಯಿತು, ಹೊಟ್ಟೆಗೆ ಪೆಟ್ಟಾಯಿತು, ಕಿಡ್ನಿಗೆ ಪೆಟ್ಟಾಯಿತು. ಅಂಥ ಪರಿಸ್ಥಿತಿಯಲ್ಲಿ ಕೂಡಲೇ ನ್ಯೂರೋ ಸರ್ಜನ್ ನೋಡಿ ಕಿವಿಯಿಂದ ರಕ್ತ ಬರ್ತಾ ಇರೋದು ಅದಕ್ಕೆ ಮುಖ್ಯ ಲಕ್ಷಣ. ತಲೆಗೆ ಒಳಗಡೆ ಬ್ಲೀಡಿಂಗ್ ಆದರೆ, ರಕ್ತಸ್ರಾವ ಆದರೆ ಕೂಡಲೇ ಅದನ್ನು 1 ಗಂಟೆ ಒಳಗೆ ಅದನ್ನು ದುರಸ್ತಿ ಮಾಡ್ತಕ್ಕಂಥ, ಸ್ಕ್ಯಾನ್ ಮಾಡಿ ಅಲ್ಲಿ ಹೋಲ್ ಮಾಡಿ ಬ್ಲಡ್ ಕ್ಲಾಟ್ ತೆಗೆದು ಮತ್ತೆ ಅವನನ್ನು ಬದುಕಿಸ್ತಕ್ಕಂಥ ICUದಲ್ಲಿಟ್ಟು ಬದುಕಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಭಾಳಷ್ಟು ಆಕ್ಸಿಡೆಂಟ್ಗಳಲ್ಲಿ, ಮೋಟರ್ ಬೈಕ್ ಅಪಘಾತಗಳಲ್ಲಿ ಹೆಡ್ ಇಂಜುರಿ ಆಗ್ತದೆ, ಹೆಲ್ಮೆಟ್ ಹಾಕದೇ ಇರೋದ್ರಿಂದ, ರೂಲ್ಸ್ ಪಾಲಿಸದೇ ಇರೋದ್ರಿಂದ. ಅಂಥ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸೆ ಅಗತ್ಯ ಇರ್ತದೆ. ಒಂದು ಆಕ್ಸಿಡೆಂಟ್ ಕೇಸುಗಳಲ್ಲಿ. ಎರಡನೇದಾಗಿ ಹೃದಯಾಘಾತ ಆದ 1 ಅಥವಾ 2 ಗಂಟೆಯ ಒಳಗೆ ಕೂಡಲೇ ದೊಡ್ಡ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ಎಂಜಿಯೋಗ್ರಾಮ್ ಮಾಡಿ ಕೈ ಮೂಲಕ ಒಂದು ವೈರ್ ತಂತಿಯನ್ನು ಕಳಿಸ್ತಾರೆ. ಅದು ಬ್ಲಾಕನ್ನು ಓಪನ್ ಮಾಡ್ತದೆ, ಅಲ್ಲಿ ಸ್ಟಂಟ್ ಕೂರಿಸ್ತಾರೆ. ಈ ಒಂದು 40-45 ನಿಮಿಷಗಳ ಪ್ರೊಸೆಸ್ ಅದು.
ಅದನ್ನು ಮಾಡೋದಕ್ಕೆ ಉನ್ನತ ಹೃದಯ ಚಿಕಿತ್ಸೆಯ ಪರಿಣಿತರು ಬೇಕಾಗ್ತಾರೆ. MD, DNB ಆಗಿರ್ತಕ್ಕಂಥವ್ರು ಬೇಕಾಗ್ತಾರೆ. ಅದಕ್ಕೂ ಕೂಡ ಜಿಲ್ಲೆಯಲ್ಲಿ ಯಾವ ಸೌಲಭ್ಯಗಳು ಕೂಡ ಇಲ್ಲ. ಎರಡು, ಇನ್ನದಾಗಿ ಸುಟ್ಟ ಗಾಯಗಳು, ದೇಹದ 60ಕ್ಕಿಂತ ಹೆಚ್ಚು ಭಾಗ ಸುಟ್ಟಾಗ ಬದುಕಿಸೋದು ತುಂಬ ಕಷ್ಟ. ಒಟ್ಟು ಚರ್ಮದ ಭಾಗದಲ್ಲಿ 60ಕ್ಕಿಂತ ಹೆಚ್ಚು ಸುಟ್ಟಾಗ ಬದುಕಿಸೋದು ಕಷ್ಟ. ಅದಕ್ಕೆ ಇಲ್ಲೆಲ್ಲಿಯೂ ಸುತ್ತಮುತ್ತಲೂ ಕೂಡ ಇಲ್ಲ. ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮಾತ್ರ ಬರ್ನಿಂಗ್ ವಾರ್ಡ್ ಇದೆ. ಸುಟ್ಟ ಗಾಯಾಳುಗಳಿಗೆ ಚಿಕಿತ್ಸೆ ಮಾಡ್ತಕ್ಕಂಥ ಸೌಲಭ್ಯ ಇದೆ. ಅಲ್ಲಿಗೂ ಕೂಡ 2 ತಾಸಿನ ಒಳಗೆ ಮುಟ್ಟಬೇಕಾಗ್ತದೆ. ಸ್ಟ್ರೋಕ್ ಆಯಿತು ಅಂತೇಳಿ ಅರ್ಧಾಂಗವಾಗಿ ಪ್ಯಾರಲಿಸಿಸ್, ಆವಾಗಲೂ ಕೂಡ ಮೆದುಳಿನಲ್ಲಿ ರಕ್ತ ಗಟ್ಟಿಯಾಗ್ಬಿಡ್ತದೆ. ಅದನ್ನು ಕೂಡ ಆವಾಗ ಅಲ್ಲಿ ಹೋಲ್ ಮಾಡಿ ಯಾವುದೋ ಒಂದು ಸರ್ಜರಿ ಮಾಡಿ ಅದನ್ನು ತೆಗೆದು ಮತ್ತು ಅದಕ್ಕೆ ಬೇಕಾದ ಔಷಧಗಳನ್ನು ಕೊಟ್ಟು ಮತ್ತು ಅವನು ಆ ಸ್ಟ್ರೋಕಿನ ಪರಿಣಾಮ, ಪಾರ್ಶ್ವವಾಯುವಿನ ಶಾಶ್ವತ ಪರಿಣಾಮ ಆಗದೇ ಇರುವಾಗ ಅದನ್ನು ತಡೆಯೋದು ಕೂಡ ಸಾಧ್ಯ ಆಗ್ತದೆ. ಆ ಸೌಲಭ್ಯಗಳು ಕೂಡ ಇಲ್ಲ. ಗರ್ಭಿಣಿಯರಿಗೆ ಸಮಸ್ಯೆ ಆಗ್ತದೆ. 1000ಕ್ಕೆ ಒಂದು ಗರ್ಭಿಣಿಗೆ ಹೆರಿಗೆ ಸಮಸ್ಯೆ ಆಗ್ತದೆ. 1000ಕ್ಕೆ ಒಂದು ಶಿಶು ಪ್ರೀಮೆಚ್ಯೂರ್ಡ್, ತಿಂಗಳು ತುಂಬುವ ಮೊದಲು ಜನಿಸ್ತದೆ. ಅಂಥವರಿಗೆಲ್ಲ ಗಂಭೀರ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಕೊಡೋದು ಈ ಜಿಲ್ಲೆಯಲ್ಲಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ NICU ಅಂತ ಸ್ಪೆಷಲ್ ವಾರ್ಡ್ ಬೇಕು. ತಾಯಿಯ ಗರ್ಭದಲ್ಲಿ 6 ತಿಂಗಳಲ್ಲಿ ಒಂದು ಮಗುವಿಗೆ ಗರ್ಭಪಾತ ಆಗುವಂಥ ಪರಿಸ್ಥಿತಿಯಲ್ಲಿ ಅದನ್ನು ಬದುಕಿಸೋದಕ್ಕೆ ಮತ್ತು ಮುಂದಿನ 3 ತಿಂಗಳು ತಾಯಿಯ ಗರ್ಭದ ವಾತಾವರಣವುಳ್ಳ ಪೆಟ್ಟಿಗೆಯಲ್ಲಿ ಆ ಮಗುವಿನಿಟ್ಟು ಸಾಕಬೇಕಾಗ್ತದೆ. ಅದೆಲ್ಲವೂ ಕೂಡ ದಕ್ಷಿಣ ಕನ್ನಡದಲ್ಲಿ ಇದೆ, ಹುಬ್ಬಳ್ಳಿಯಲ್ಲಿ ಇದೆ, ಮಂಗಳೂರಿನಲ್ಲಿ ಇದೆ, ಇದು ಗೋವಾದಲ್ಲಿ ಇದೆ, ಇಂಥಲ್ಲೆಲ್ಲ ಕಡೆಗೂ ಇದೆ. ಹೀಗೆ ಅಪಘಾತವಾದಾಗ, ತಲೆಗೆ ಪೆಟ್ಟಾದಾಗ, ಹೃದಯಾಘಾತ ಆದಾಗ, ಪಾರ್ಶ್ವವಾಯು ಆದಾಗ, ಹೆರಿಗೆ ಸಮಸ್ಯೆ ಆದಾಗ, ಸುಟ್ಟಗಾಯಗಳ, ಹೀಗೆ 7 ವಿಧದ ತುರ್ತು ಚಿಕಿತ್ಸೆಗಳಿಗೆ ಜಿಲ್ಲೆಯಲ್ಲಿ ಲಭ್ಯತೆ ಇಲ್ಲ. ಇದು ಮೊದಲಿಂದಾನು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. 2 ವರ್ಷದ ಈಚೆ ಇಲ್ಲಿಂದ ಒಂದು 7-8 ಜನ ಗಾಯಾಳುಗಳನ್ನು ಹೋಗುವ ಶಿರೂರು ಚೆಕ್ ಪೋಸ್ಟ್ ಹತ್ರ ಮತ್ತೆ ಆಕ್ಸಿಡೆಂಟ್ ಆಗಿ, ಗಾಯಾಳುಗಳನ್ನು ಒಯ್ತಿದ್ದ ವಾಹನ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ವೈದ್ಯರು ಹೇಳೋದೇನು ಅಂತಂದರೆ ಗೋಲ್ಡನ್ ಪೀರಿಯಡ್, ಬದುಕಿಸುವ ಒಂದು ಅವಧಿ 1ರಿಂದ 2 ತಾಸಿನೊಳಗೆ ಪೇಷಂಟು ಆಸ್ಪತ್ರೆ ತಲುಪಬೇಕು ಅಂತ. ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ, ಹಾದಿ ಮಧ್ಯೆ ಸಾಯ್ತಾರೆ. ಇದನ್ನು ತಪ್ಪಿಸಬೇಕು ಅಂಥೇಳಿ ಆದರೆ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನುವಂಥ ಜನಗಳ ಬೇಡಿಕೆ. ಆಕ್ಸಿಡೆಂಟ್ ಆದಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಆ ನೋವಿನಲ್ಲಿ ಭಾವನಾತ್ಮಕವಾಗಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಜನ ಸ್ಪಂದಿಸಿದರು. ನಮಗೆ ಸೂಪರ್ ಸ್ಪೆಷಾಲಿಟಿ ಬೇಕು ಅಂತ ಫೇಸ್ಬುಕ್ಕಲ್ಲಿ ಭಾಳ ದೊಡ್ಡ ಚಳವಳಿ ಆಯಿತು. ಅವರೆಲ್ಲ ಬೇಡಿಕೆಗಳು ನ್ಯಾಯವಾದಂಥ ಬೇಡಿಕೆ, ಪ್ರಶ್ನೆ ಇಲ್ಲವೇ ಇಲ್ಲ. ಸರ್ಕಾರ ವಿಶೇಷವಾದಂಥ ಗಮನ ಕೊಡಲಿಲ್ಲ. ಒಂದು ಕಾಲದಲ್ಲಿ ಒಂದು 8 ವರ್ಷಗಳ ಹಿಂದೆ ಆಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು, ಯಾವ ಸರ್ಕಾರನೇ ಇರಲಿ, ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಬಂದಾಗ ಸಹಜವಾಗಿ ಉತ್ತರ ಕನ್ನಡ ಜಿಲ್ಲೆಗೂ ಒಂದು ಮೆಡಿಕಲ್ ಕಾಲೇಜ್ ಬಂತು. ಆವಾಗ ಯಾವರು MLA ಆಗಿದ್ದರೋ, ಯಾರು ಮಂತ್ರಿಗಳಾಗಿದ್ದರೋ ಅದರ ಕ್ರೆಡಿಟನ್ನು ಅವ್ರು ತೊಗೊಳ್ಳಿ, ರಾಜಕೀಯದಲ್ಲಿ ಅತ್ಯಂತ ಸಹಜವಾದದ್ದು. ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಬಂದ ಮೇಲೆ ಆ ಮೆಡಿಕಲ್ ಕಾಲೇಜಿಗೆ ಏನೇನು ಸೌಲಭ್ಯ ಬೇಕೋ ಅದನ್ನು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳದ್ದಾಗಿತ್ತು. ಮಾಡಲಿಲ್ಲ. 400 ಹಾಸಿಗೆಗಳ ಆಸ್ಪತ್ರೆ ಕಟ್ಟಡ ಬೇಕಿತ್ತು, ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ಬೇಕಿತ್ತು, ವೈದ್ಯರುಗಳು ಬೇಕಿತ್ತು. ಇದು ಯಾವುದು ಆಗದೇ ಇರೋದ್ರಿಂದ ಕಳೆದ 7-8 ವರ್ಷ ಮೆಡಿಕಲ್ ಕಾಲೇಜ್ ಬಂತು, 2 MBBS ಬ್ಯಾಚ್ಗಳು ಬಂದರೂ ಕೂಡ ಏನೂ ಆಗಿರಲಿಲ್ಲ. ಮತ್ತೆ ಅಪಘಾತ ನಡೀತಕ್ಕಂಥ ಸಂದರ್ಭದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಕನಿಷ್ಠ ಒಂದು ದಿನಕ್ಕೆ ಒಂದು 100ರಿಂದ 200-150 ಪೇಷಂಟ್ಗಳು ಬೇಕಾಗ್ತಾರೆ. ಒಂದು ಹಗಲು ರಾತ್ರಿ 24 ತಾಸು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೆಲಸ ಮಾಡಬೇಕಾಗ್ತದೆ. ಒಂದೊಂದು ವಿಭಾಗದಲ್ಲಿ 2 ತಜ್ಞ ವೈದ್ಯರು, ಅಂದರೆ 15 ವಿಭಾಗ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದ್ದು ಸೂಪರ್ ಸ್ಪೆಷಾಲಿಟಿ ವಿಭಾಗ. 15 ವಿಭಾಗದಲ್ಲಿ 30 ವೈದ್ಯರುಗಳು ಬೇಕು. ಅದಕ್ಕೆ ಸಿಬ್ಬಂದಿಗಳು ಬೇಕು, ಅದಕ್ಕೆ ಬೇಕಾದಂಥ ಕಟ್ಟಡ ಬೇಕು, 200 ಹಾಸಿಗೆ ಆಸ್ಪತ್ರೆ ಬೇಕು, ಸ್ಕ್ಯಾನಿಂಗ್ ಮಿಷನ್ಗಳು ಬೇಕು, CT ಸ್ಕ್ಯಾನು, ಇನ್ನೇನೋ ತುಂಬ ಸ್ಕ್ಯಾನರ್ಗಳು ಬಂದಿದ್ದಾವೆ ಈಗ ಆಧುನಿಕದ್ದು. ಅತ್ಯುತ್ತಮವಾದಂಥ ಆಪರೇಷನ್ ಥಿಯೇಟ್ರ್ಗಳು ಬೇಕು. ಇದಕ್ಕೆಲ್ಲ 500 ಕೋಟಿ ರೂಪಾಯಿ ಖರ್ಚಾಗ್ತದೆ. 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಕೂಡ ವೈದ್ಯರು ಸಿಕ್ಕೋದಿಲ್ಲ. ಹೆಚ್ಚು ಉನ್ನತ ಶಿಕ್ಷಣ ಪಡೆದಂಥ ವೈದ್ಯರುಗಳಿಗೆ ಆದಾಯ ದೃಷ್ಟಿಯಿಂದ, ಕಲಿಯೋ ದೃಷ್ಟಿಯಿಂದ, ಅವರ ವೈಯಕ್ತಿಕ ಸಮಸ್ಯೆ ದೃಷ್ಟಿಯಿಂದ ಸಿಟಿಯಲ್ಲಿ ಹೆಚ್ಚು ಅನುಕೂಲ ಆಗ್ತದೆ ಅಂತ ಅವರಿರ್ತಾರೆ. ಅವರಿಗೆ ಇಲ್ಲಿ ಉತ್ತಮವಾದಂಥ ಸೌಕರ್ಯವನ್ನು ಕಲ್ಪಿಸಿಕೊಟ್ಟು ಬನ್ನಿ ಹೇಳ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಆದರೆ ವಿಧಾನಸಭೆಯಲ್ಲಿ ಸಹಜವಾಗಿ ಕಾರವಾರದ ಶಾಸಕರು ಕಾರವಾರಕ್ಕೆ ಸೂಪರ್ ಸ್ಪೆಷಾಲಿಟಿ ಕೊಡಬೇಕು ಅಂತನ್ನುವಂಥ ಒತ್ತಾಯ ಮಾಡಿದರು. ಕುಮಟಾ ಶಾಸಕ ದಿನಕರ್ ಶೆಟ್ಟಿಯವರು ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಗಬೇಕು,
ಕುಮಟಾ ಸೆಂಟ್ರ್ ಆಗ್ತದೆ. ಒಂದು ಕಡೆ ಹೊನ್ನಾವರ ಭಟ್ಕಳ ಇದೆ, ಇನ್ನೊಂದು ಕಡೆ ಕಾರವಾರ ಅಂಕೋಲ ಇದೆ, ಮತ್ತೊಂದು ಕಡೆ ಶಿರ್ಸಿ ಸಿದ್ದಾಪುರ ಇದೆ. 6 ತಾಲೂಕುಗಳಿಗೆ ಇದು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ವಾದವನ್ನು ಮಂಡಿಸಿದರು. ಬೊಮ್ಮಾಯಿ ಸರ್ಕಾರದಲ್ಲಿ ಒತ್ತಡ ತಂದರು. ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಉಸ್ತುವಾರಿ ಸಚಿವರು. ಆವಾಗ ಸರ್ಕಾರದ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಜೆಷನ್ ಅಂತಂದರೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ, ಮೆಡಿಕಲ್ ಕಾಲೇಜಿಗೆ ಸೂಪರ್ ಸ್ಪೆಷಾಲಿಟಿಯನ್ನು ಕೊಡ್ತಕ್ಕಂಥದ್ದು ಅದು ಆದ್ಯತೆ ಮತ್ತು ಅದು ಸರಿ. ಅದು ಪ್ರತ್ಯೇಕವಾದ ಆಸ್ಪತ್ರೆ ಮಾಡೋದಕ್ಕಿಂತ ಮೆಡಿಕಲ್ ಕಾಲೇಜ್ ಇದ್ದಲ್ಲಿ ಸೂಪರ್ ಸ್ಪೆಷಾಲಿಟಿ ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ನಾವು ನೋಡಿದಾಗ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜುಗಳಿದೆಯೋ ಅಲ್ಲಿ ಮಾತ್ರ ಸೂಪರ್ ಸ್ಪೆಷಾಲಿಟಿ ರನ್ ಮಾಡೋದಕ್ಕಾಗ್ತದೆ. ಬರೀ ಆಸ್ಪತ್ರೆಗಾಗಿ ಸೂಪರ್ ಸ್ಪೆಷಲಿಸ್ಟ್ ಬರೋದಿಲ್ಲ. ಈಗ ಮಣಿಪಾಲದಲ್ಲಿ ಆಗಲಿ, ಮಂಗಳೂರಿನಲ್ಲಿ ಯಾನಪೋಯ ಇದೆ, ಇದು ಹೆಗ್ಡೆ ಹೆಗ್ಡೆ ಆಸ್ಪತ್ರೆ ಇದೆ, ಎಜೆ ಆಸ್ಪತ್ರೆ ಇದೆ, ಈಗ ತುಂಬ ಆಸ್ಪತ್ರೆಗಳಿದ್ದಾವೆ, ಇಂಡಿಯಾನ ಆಸ್ಪತ್ರೆ ಇದೆ. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಅಲ್ಲಿ ಪ್ರಾಧ್ಯಾಪಕ ವೈದ್ಯರುಗಳು ಸಿಗ್ತಾರೆ, ಉನ್ನತ ಶಿಕ್ಷಣ ಪಡೆದವರು, MD ಆದವರು, MD ಇತ್ಯಾದಿಗಳ ಮಾಸ್ಟರ್ ಡಿಗ್ರಿಗಳು ಕಲಿಸೋ ಡಾಕ್ಟರ್ಗಳಿರ್ತಾರೆ. ಅವರನ್ನು ಸೂಪರ್ ಸ್ಪೆಷಾಲಿಟಿ ಸೇವೆಗಾಗಿ ಬಳಸ್ಕೊಳ್ಳೋ ಸಾಧ್ಯ ಆಗ್ತದೆ. ಮಣಿಪಾಲದಲ್ಲಿ ಹಳೆಯ ಆಸ್ಪತ್ರೆ ಆಗಿರೋದ್ರಿಂದ 300 ವೈದ್ಯರು ಇರೋದ್ರಿಂದ ಅಲ್ಲಿ 24 ತಾಸು ಸೂಪರ್ ಸ್ಪೆಷಾಲಿಟಿ ಸೇವೆ ಸೌಲಭ್ಯ ಇದೆ. ಶಿವಮೊಗ್ಗದಲ್ಲಿ ಕೂಡ ಅಷ್ಟೇ, ಹುಬ್ಬಳ್ಳಿಯಲ್ಲಿ ಕೂಡ ಅಷ್ಟೇ. ವೀರೇಂದ್ರ ಹೆಗ್ಡೆ ಅವರು ಧಾರವಾಡದಲ್ಲಿ ಮೊದಲು SDM ಡೆಂಟಲ್ ಕಾಲೇಜ್ ಮಾಡಿದರು, ಆಮೇಲೆ SDM ಮೆಡಿಕಲ್ ಕಾಲೇಜ್ ಮಾಡಿದರು, ಆಮೇಲೆ SDM ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದಾರೆ. ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇರ್ತವೆ, ಒಂದು ಚೈನ್ ಇದ್ದಾಗೆ, ಅದು ಲಿಂಕ್ ಇದ್ದಾಗೆ. ಈಗ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರುವ ಆಸ್ಪತ್ರೆಗೆ ಸೂಪರ್ ಸ್ಪೆಷಾಲಿಟಿ ಬೇಕು ಅಂತೇಳಿ ಆದರೆ ಕಾರವಾರ ಆಸ್ಪತ್ರೆಗೆ ಸೂಪರ್ ಸ್ಪೆಷಾಲಿಟಿ ಕೊಡೋ ಸಾಧ್ಯ ಆಗ್ತದೆ. ಮೆಡಿಕಲ್ ಕಾಲೇಜಿಗೆ 400 ಬೆಡ್ಗಳ ಒಂದು ಆಸ್ಪತ್ರೆ ಬಿಲ್ಡಿಂಗ್ ಮುಗಿತಾ ಬಂದಿದೆ, ಮೆಡಿಕಲ್ ಕಾಲೇಜ್ ರನ್ ಆಗಿದೆ, 2 ಬ್ಯಾಚ್ ಬಂತು. ಅದು ದೂರ ಆಯಿತು, ಕಾರ್ನರ್ ಆಯಿತು ಅನ್ನೋದು ಬೇರೆ ಪ್ರಶ್ನೆ. ಕುಮಟಾ ಆದರೂ ಕೆಲವರಿಗೆ ಕಾರ್ನರು, ಶಿರ್ಸಿ ಆದರೆ ಇನ್ನೂ ಕೆಲವರಿಗೆ ಕಾರ್ನರು. 11 ತಾಲೂಕುಗಳ ಜಿಲ್ಲೆ ಇದು. ದಕ್ಷಿಣ ಕನ್ನಡದಲ್ಲಿ 9 ತಾಲೂಕಿತ್ತು, 2 ಜಿಲ್ಲೆ ಮಾಡ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯವರು ಅದನ್ನು ಒಪ್ಪಲಿಲ್ಲ. 11 ತಾಲೂಕುಗಳ ಜಿಲ್ಲೆ ಇದು. ಒಂದು ಸಣ್ಣ ರಾಜ್ಯ ಇದ್ದಂಗೆ, ಗೋವಾಕ್ಕಿಂತ ಸ್ವಲ್ಪ ಚಿಕ್ಕ ಜಿಲ್ಲೆ ಇದು ಅಷ್ಟೇ, ಗೋವಾ ರಾಜ್ಯಕ್ಕಿಂತ. ಇಲ್ಲಿ ಹೇಗಿದ್ದರೂ ಕಾರ್ನರ್ ಆಗ್ತದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಟ್ಕಳ, ಹೊನ್ನಾವರ, ಕುಮಟಾ ಈ ಕಡೆ ಕಾರವಾರವರೆಗೆ ಕರಾವಳಿಯವರು ತುರ್ತು ಚಿಕಿತ್ಸೆಗೆ ಮಣಿಪಾಲಕ್ಕೆ ಅಥವಾ ಮಂಗಳೂರು ಆಸ್ಪತ್ರೆಗಳಿಗೆ ಹೋಗ್ತಾರೆ. ಶಿರ್ಸಿ, ಯಲ್ಲಾಪುರ ಆ ಕಡೆಯವರು ಹುಬ್ಬಳ್ಳಿ KMCಗೆ, ಹುಬ್ಬಳ್ಳಿ ಧಾರವಾಡ SDMಗೆ ಹೋಗ್ತಾರೆ. ಹಳಿಯಾಳದವರು ಧಾರವಾಡ ಕಡೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. 11 ತಾಲೂಕುಗಳಲ್ಲಿ 5-6 ತಾಲೂಕುಗಳು ಈಗಾಗಲೇ ಹತ್ತಿರದ್ದು 100-150 ಕಿಲೋಮೀಟರ್ನಲ್ಲಿ ಯಾವ ಜಿಲ್ಲೆಯಲ್ಲಿದೆ ಆ ಜಿಲ್ಲೆಗೆ ಹೋಗಿಬಿಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿಯ ಪ್ರತ್ಯೇಕ ಆಸ್ಪತ್ರೆ ಮಾಡೋದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ, ಅದು ಸಾಧ್ಯ ಆಗೋದಿಲ್ಲ. ದಿನಕ್ಕೆ 100 ಪೇಷಂಟ್ ಬರೋದಿಲ್ಲ. ಅದು ಕೂಡ ಒಂದು ಸರ್ವೆ ಆಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೃದಯಾಘಾತ, ಅಪಘಾತ, ಪ್ಯಾರಲಿಸಿಸ್ ಇತ್ಯಾದಿ 6-7 ಸೂಪರ್ ಸ್ಪೆಷಾಲಿಟಿಯ ಚಿಕಿತ್ಸೆ ಅಗತ್ಯವುಳ್ಳವರು ಎಷ್ಟು ಪೇಷಂಟ್ ಸಿಗ್ತಾರೆ? ಒಂದು ದಿವಸಕ್ಕೆ ಹೆಚ್ಚಂದರೆ 50 ಸಿಗ್ತಾರೆ ವರದಿಯಲ್ಲಿ. 50 ಪೇಷಂಟ್ಗಳು 11 ತಾಲೂಕಿಂದ ಇಲ್ಲಿಗೆ ಬರ್ತಾರೋ ಅನ್ನೋಂಥ ಗ್ಯಾರಂಟಿ ಇಲ್ವಾ? ಒಂದು 25% ಬರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಅಷ್ಟಕ್ಕಾಗಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದಕ್ಕೆ ಯಾವ ಖಾಸಗಿ ಏಜೆನ್ಸಿಗಳು ಬರೋದಿಲ್ಲ, ಸರ್ಕಾರ ಕೂಡ ಮಾಡೋದಿಲ್ಲ. ಇದು ವಾಸ್ತವಿಕ ಸ್ಥಿತಿ. ಆದರೆ ಎಲ್ಲಿ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿಗೆ ಸೂಪರ್ ಸ್ಪೆಷಾಲಿಟಿಯನ್ನು ಮಂಜೂರು ಮಾಡಿದೆ ಈಗಾಗಲೇ ಸರ್ಕಾರ. ಹಿಂದಿನ ಸರ್ಕಾರ, BJP ಸರ್ಕಾರ ಇದ್ದ, ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನು ಒಪ್ಕೊಂಡಿದೆ. ವಾಂಟೆಡ್ ಕರೆದಿದ್ದಾರೆ, ವೈದ್ಯರು ಬೇಕು ಅಂತ ಹಾಕಿದ್ದಾರೆ, ಒಬ್ಬರು ಕೂಡ ಬಂದಿಲ್ಲ. ಮತ್ತೆ ವಾಂಟೆಡ್ ಹಾಕಿದ್ದಾರೆ, ಆದರೂ ಕೂಡ ಬಂದಿಲ್ಲ. ಇದನ್ನು ಮೊನ್ನೆ ಶರಣ್ ಪಾಟೀಲ್ ವಿಧಾನಸಭೆಯಲ್ಲಿ ಉತ್ತರ ಕೊಡ್ತಾರೆ, ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡ್ತೇವೆ, ವೈದ್ಯರು ಬಂದಿಲ್ಲ ಅನ್ನುವಂಥ ಮಾತನ್ನು. ಆದ್ದರಿಂದ ಇದನ್ನು ನಾವು ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ, ಒಪ್ಕೊಳ್ಬೇಕಾದ. ಕಾರವಾರದಲ್ಲಿ ಮೊದಲು ಆಗಲಿ. ಇನ್ನು ಶಿರ್ಸಿಯ ಪ್ರಶ್ನೆ ಬರುವಾಗ ಸೂಪರ್ ಸ್ಪೆಷಾಲಿಟಿ ಅಂತ ಹೇಳಿಲ್ಲ, ಕಾರವಾರಕ್ಕೆ ಸೂಪರ್ ಸ್ಪೆಷಾಲಿಟಿ ಸಿಗ್ತದೆ ಅನ್ನುವ ಕಾಲದಲ್ಲಿ ವಿಧಾನಸಭೆಯ ಸ್ಪೀಕರ್ ಆಗಿದ್ದಂಥ ಕಾಗೇರಿಯವರು ಶಿರ್ಸಿಗೆ ಒಂದು 200 ಹಾಸಿಗೆಗಳ ಆಸ್ಪತ್ರೆಯನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಕಟ್ಟಡದ ಮೇಲೆ ಬೇಕು ಅಂತ ಅನ್ನೋದಾದರೆ ಶಿರ್ಸಿಗೆ ಸೂಪರ್ ಸ್ಪೆಷಾಲಿಟಿಯ ಸೌಲಭ್ಯಗಳನ್ನು ಕೊಡಬಹುದು. ಅಲ್ಲಿ ಒಂದು 9-10 ಸೂಪರ್ ಸ್ಪೆಷಲಿಸ್ಟ್ಗಳು, ಕಾರವಾರದಲ್ಲಿ 9-10 ಸೂಪರ್ ಸ್ಪೆಷಾಲಿಟಿ ಬಂದರೆ ಇಡೀ ಜಿಲ್ಲೆಯ ಅವಶ್ಯಕತೆ ಈಡೇರ್ತದೆ. ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳಾದರೆ ಜನಕ್ಕೆ ಉಚಿತ ಚಿಕಿತ್ಸೆ ಸಿಗ್ತದೆ. ಖಾಸಗಿಯವರು ಬಂದು ದುಡ್ಡು ಹಾಕಿದರೆ ಇವತ್ತು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ತುಂಬ ಸಂಬಳ ಡಾಕ್ಟ್ರುಗಳಿಗೆ ಕೊಡಬೇಕು, ಒಳ್ಳೆಯ ಆಸ್ಪತ್ರೆಗಳನ್ನು ಮೇಂಟೈನ್ ಮಾಡಬೇಕು, ಒಳ್ಳೆಯ ಎಕ್ವಿಪ್ಮೆಂಟ್ಗಳನ್ನು ಹಾಕಬೇಕು ಅಂತ ಹೇಳಿ ಆದರೆ ಬಡವರಿಗೆ ಅದು ಆ ಚಿಕಿತ್ಸೆ ಸಾಧ್ಯನೇ ಇಲ್ಲ ಸೂಪರ್ ಸ್ಪೆಷಾಲಿಟಿಯಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಪರ್ ಸ್ಪೆಷಾಲಿಟಿ ಬೇಕು ಅಂತ ನಮ್ಮ ಶಾಸಕರು ಎಲ್ಲರೂ ಒಟ್ಟಾಗಿ ಆದಷ್ಟು ಬೇಗ ಸೂಪರ್ ಸ್ಪೆಷಲಿಸ್ಟ್ಗಳನ್ನು ಕೊಡಿ ಅಂತ ವಿನಂತಿ ಮಾಡಬೇಕಾದಂಥ ಅಗತ್ಯ ಇತ್ತು.
ವಿಧಾನಸಭೆಯಲ್ಲಿ ಮೊನ್ನೆ ಚರ್ಚೆನಾದಾಗ ಇದು ಸ್ಪಷ್ಟವಾದ ಕಲ್ಪನೆ ಇಲ್ಲದೆ ಇರೋದ್ರಿಂದ ಕಾರವಾರದ ಸತೀಶ್ ಸೈಲ್ ಅವರು ಬೇಕು 30-40 ಸಾವಿರ ಕಾರ್ಮಿಕರಿದ್ದಾರೆ ಕೈಗಾದಲ್ಲಿ ಸೀಬರ್ಡ್ನಲ್ಲಿ ಬೇಕು ಅಂತ ಹೇಳಿದರು. ಆದಷ್ಟು ಬೇಗ ಕಾರವಾರಕ್ಕೆ ಕೊಡಿ ಅಂತ ಎಲ್ಲ ಶಾಸಕರು, ಅಲ್ಲಿ 3 ಕಾಂಗ್ರೆಸ್ ಶಾಸಕರು ಎದ್ದು ನಿಂತು ಒತ್ತಾಯ ಮಾಡಬೇಕಿತ್ತು. ದಿನಕರ್ ಶೆಟ್ಟಿಯವರು ವೈಯಕ್ತಿಕ ಅವ್ರದ್ದಾದ ಕಾರಣ ಇರ್ತದೆ, ಅವ್ರು ತಪ್ಪು ಅಂತ ಹೇಳೋದಿಲ್ಲ, ನಮಗೆ ಬೇಕು ಕುಮಟಾದಲ್ಲಿ ಕೊಡಿ ಅಂತಂದರು. ಹೊಸ ಶಾಸಕರು ಭೀಮಣ್ಣ ನಾಯಕರು ಶಿರ್ಸಿಗೆ ಕೊಡಬೇಕು ಅಂತಂತಂದರು. ಎಲ್ಲಕ್ಕೂ ತೊಗೊಂಡ್ರೆ ಏನು ಪ್ರಶ್ನೆ ಬರೋದೇ ಇಲ್ಲ, ಆದರೆ ಕೊಡೋ ಸಾಧ್ಯತೆ ಇದೆಯೋ ಅನ್ನೋದನ್ನು ನೋಡಬೇಕು. ನಮ್ಮ ಶಿವರಾಮ್ ಹೆಬ್ಬಾರವ್ರು ಬಂದು ಒಂದು ಕಾರವಾರ ಕೊಡಿ, ಒಂದೊಂದು ಶಿರ್ಸಿ ಕೊಡಿ ಅಥವಾ ಯಲ್ಲಾಪುರ ಕೊಡಿ ಅಂತಂದರು. ಇದು ಹೀಗೆ ಚರ್ಚೆ ನಡೀತು ವಿನಃ ಎಲ್ಲ ಶಾಸಕರು ಒಟ್ಟಾಗಿ ಕಾರವಾರವನ್ನು ಮೊದಲೇ ಕಾರವಾರ ಸರ್ಕಾರಿ ಆಸ್ಪತ್ರೆಯನ್ನು, ಸಿವಿಲ್ ಆಸ್ಪತ್ರೆಯನ್ನು, ಮೆಡಿಕಲ್ ಕಾಲೇಜನ್ನು ಸೂಪರ್ ಸ್ಪೆಷಾಲಿಟಿ ಆ ಸೌಲಭ್ಯ ಇರ್ತಕ್ಕಂಥ ಮಾಡಿ ಅಂತಕ್ಕಂಥ ಒತ್ತಡ ತರಬೇಕಿತ್ತು. ಅದಕ್ಕಾದರೂ ಒಂದು 200 ಕೋಟಿ ರೂಪಾಯಿ ಬೇಕು, ದುಡ್ಡು ಬಡಿಗಡೆ ಮಾಡಿ ಅಂತ ಅನ್ನಬೇಕು. ನಮ್ಮ ರಾಜಕಾರಣಿಗಳು ಎಲ್ಲರೂ ಕೂಡ ಒಟ್ಟಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ವೈದ್ಯರನ್ನು ಕಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸೂಪರ್ ಸ್ಪೆಷಲಿಸ್ಟ್ಗಳಿದ್ದಾರೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು MBBS ಮಾಡಿ MD ಮಾಡಿ DM ಮಾಡಿರ್ತಾ ಸಾಕಷ್ಟು ಜನಗಳಿದ್ದಾರೆ. ಅವರಿಗೆ ರಿಕ್ವೆಸ್ಟ್ ಮಾಡಿ ಜಿಲ್ಲೆಗೆ ಬನ್ನಿ ಅಂತ, ಜಿಲ್ಲೆ ಸೇವೆ ಆಗ್ತಾಗ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರಬೇಕು. ಅವರಿಗೆ ಬೇಕಾದ ಫೆಸಿಲಿಟೀಸ್ ಮಾಡಿಸ್ಕೊಡ್ಬೇಕು, ಅವರಿಗೆ ಖಾಸಗಿ ಪ್ರಾಕ್ಟೀಸಿಗೆ ಅವಕಾಶ ಮಾಡಿಕೊಡಬೇಕು. ಇನ್ನೊಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು, ವೈದ್ಯಕೀಯ ಸೇವೆ ಬಂದವರು ಹೊರಗಿನಿಂದ ಬಂದು ಸಾಕಷ್ಟು ಜನ ಇದ್ದಾರೆ, ಇಲ್ಲಿಯೂ ಜಿಲ್ಲೆಯಲ್ಲಿ ಸಾಕಷ್ಟು ಆಸ್ಪತ್ರೆಗಳಿದೆ. ನಾವು ಏನು ತಿಳ್ಕೊಂಬಿಡ್ತೇವೆ ಅಂತ ಹೇಳಿದರೆ, ಗಂಭೀರ ಪರಿಸ್ಥಿತಿಯಲ್ಲಿದ್ದಂಥ ಯಾವುದೋ ಒಂದು ಪೇಷಂಟ್ ವೈದ್ಯರ ತಪ್ಪಿಲ್ಲದೆ ತೀರ್ಕೊಂಡ್ರೆ ವೈದ್ಯರ ಮೇಲೆ ಆಪಾದನೆ ಮಾಡ್ತೇವೆ, ವೈದ್ಯರನ್ನ ಸಂಶಯ ಮಾಡ್ತೇವೆ, ವೈದ್ಯರ ಮೇಲೆ ಅವಿಶ್ವಾಸ ಮಾಡ್ತೇವೆ, ವೈದ್ಯರ ವಿರುದ್ಧ ಪ್ರತಿಭಟನೆಗಳಾಗ್ತವೆ, ಅದಕ್ಕೊಂದು ರಾಜಕೀಯ ಸ್ವರೂಪ ಬರ್ತದೆ. ಇಂಥದ್ದು ಜಿಲ್ಲೆಯಾದ್ಯಂತ ಆಗಾಗ ನಡೀತಾ ಇರ್ತದೆ. ಕಾರವಾರದಲ್ಲಿ ನಡೀತು, ಹೊನ್ನಾವರದಲ್ಲಿ ನಡೀತು, ಭಟ್ಕಳದಲ್ಲಿ ಮೊನ್ನೆ ನಡೀತು. ಹೀಗೆ ನಡೀತಾ ಇರೋದ್ರಿಂದ ವೈದ್ಯರು ಹೆದರ್ತಾರೆ. ನಮಗೇನು ಎಲ್ಲಿದ್ದರೂ ಕೂಡ ಸ್ಟೆಥೋಸ್ಕೋಪ್ ಹಾಕೊಂಡು ಕೂತ್ಕೊಳ್ತೀವಿ, ಎಲ್ಲಿದ್ದರೂ ಸಂಬಳ ಸಿಗ್ತದೆ, ನಾವು ಕೆಲಸ ಮಾಡ್ತೇವೆ, ಎಲ್ಲೋ ಸಿಗ್ತದೆ, ಆರಾಮಾಗಿ ಇರ್ಬೋದು ಅಂತ ಈ ಜಿಲ್ಲೆ ಬರೋದಕ್ಕೆ ಮನಸ್ಸು ಮಾಡೋದಿಲ್ಲ. ನಾವು ವೈದ್ಯರನ್ನು, ವೈದ್ಯಕೀಯ ಕ್ಷೇತ್ರವನ್ನು ನೋಡಬೇಕು. ವೈದ್ಯರು ಅಂದರೆ ದೇವರಲ್ಲ, 100ಕ್ಕೆ 100 ಬದುಕಿಸ್ತಕ್ಕಂಥ ಕೆಲಸ ಆಗೋದಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಸಾಕಷ್ಟು ಲೋಪಗಳಾಗ್ತವೆ. ಲೋಪಗಳು ಅನಿರೀಕ್ಷಿತ ಆಗ್ಬೋದು, ಉದ್ದೇಶಪೂರ್ವಕವಾಗಿ ಯಾರೂ ಮಾಡೋದಿಲ್ಲ. ಒಂದು 7-8 ವರ್ಷ ವೈದ್ಯಕೀಯ ಓದಿ ಯಾರನ್ನು ಕೊಂದಾಕೋದಕ್ಕೆ ಅಂತಲೇ ಯಾರು ವೈದ್ಯಕೀಯ ಕಲ್ತ್ಕೊಂಬರೋದಿಲ್ಲ. ವೈದ್ಯರು ಕೊಂದರು ಅನ್ನೋ ಮಾತನ್ನು ನಾನು ಯಾವತ್ತೂ ಕೂಡ ಯಾರೂ ನಂಬಾರ್ದು, ನಂಬುವಂಥ ಪ್ರಶ್ನೆಯೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕಾರವಾರಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಬೇಕು ಅನ್ನುವಂಥ ಒತ್ತಡ ಆಗಬೇಕಾದಂಥ ಕೆಲಸ ಇದೆ. ಜನಪರ ಹೋರಾಟ ನಡೆದರೂ ಕೂಡ ಅದೇ ರೀತಿ ನಡಿಬೇಕಾದಂಥ ಅಗತ್ಯ ಇದೆ. ಇನ್ನು ಸಿರ್ಸಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇದೆ. ಸಿರ್ಸಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಕೊಡ್ಬೋದು. ಸಿರ್ಸಿಯವರೇ ತುಂಬ ಜನ ಹೊರಗಡೆಗಿದ್ದಾರೆ. ಇದ್ದರೆ ಒಂದು 11 ತಾಲೂಕುಗಳಲ್ಲಿ ಒಂದು 6-7 ತಾಲೂಕಿನವರಿಗೆ 2 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತದೆ. ಆಸ್ಪತ್ರೆ ಚೆನ್ನಾಗಿದ್ದರೆ ಬೇರೆಯವರು ಬರ್ಬೋದು. ಇವತ್ತು ದಕ್ಷಿಣ ಕನ್ನಡದಲ್ಲಿ ವೈದ್ಯಕೀಯ ಸೇವೆ, ಶೈಕ್ಷಣಿಕ ಸೇವೆ ಮತ್ತು ಪ್ರವಾಸೋದ್ಯಮ, ದೇವಸ್ಥಾನಗಳು, ಟೆಂಪಲ್, ಟೂರಿಸಮ್ ಅದ್ಭುತವಾಗಿ ಬೆಳೆಸಿದ್ದಾರೆ. ಎಷ್ಟು ಬೆಳೆಸಿದ್ದಾರೆ ಅಂದರೆ ಆ ಜಿಲ್ಲೆಯವರ ಹೊರತಾಗಿ ಬೇರೆ ಜಿಲ್ಲೆಯವರೆಲ್ಲರೂ ಬರಬೇಕು. ಯಾವುದೇ ಸೀರಿಯಸ್ ಪರಿಸ್ಥಿತಿ ಗಂಭೀರ ಇದ್ದರೂ ಕೂಡ ದಕ್ಷಿಣ ಕನ್ನಡದ ಆಸ್ಪತ್ರೆಗಳಿಗೆ ಹೋಗಬೇಕು, ಉತ್ತಮ ದೇವಸ್ಥಾನ ಅಲ್ಲಿ ಹೋಗಬೇಕು, ಉತ್ತಮ ಶಿಕ್ಷಣ ಬೇಕಾದರೆ ನಮ್ಮ ಮಕ್ಕಳನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಆ ಥರ ಜಿಲ್ಲೆಯನ್ನು ಬೆಳೆಸಿದ್ದಾರೆ. ಅದು ಒಂದೇ ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ಸುದೀರ್ಘವಾದಂಥ ಒಂದು ಜಿಲ್ಲೆಯ ಅಭಿವೃದ್ಧಿ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ನಾಯಕತ್ವ ಜಿಲ್ಲೆಯಲ್ಲಿ ಬೆಳೆದಾಗ ಜೊತೆಗೆ ಅದು ಬೆಳ್ಕೊಂಡು ಬರ್ತದೆ. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ದ.ಪ. ಕರ್ಮರ್ಕರ್ ಅನ್ನೋರು ಭಾಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು. 75 ವರ್ಷಗಳ ಹಿಂದೆ ಈ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದರು ಅವರು. ಆಮೇಲೆ ಭಾರತ ಸರ್ಕಾರ ರಚನೆ ಆದಮೇಲೆ ಭಾರತ ಸರ್ಕಾರದಲ್ಲಿ ಪ್ರಥಮ ಆರೋಗ್ಯ ಮಂತ್ರಿಗಳಾಗಿದ್ದರು ದ.ಪ. ಕರ್ಮರ್ಕರ್ ಅವರು. ಪ್ರಥಮ ಆರೋಗ್ಯ ಮಂತ್ರಿಗಳಾಗಿದ್ದರಿಂದ ಸಿರ್ಸಿ ಭಾಗದಲ್ಲಿ, ಸಿದ್ದಾಪುರ ಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಜಿಲ್ಲೆಗೆ ವೈದ್ಯಕೀಯ ಸೌಲಭ್ಯ ಇಲ್ಲ, ಆದ್ದರಿಂದ ಒಂದು ದೊಡ್ಡ ಆಸ್ಪತ್ರೆಯನ್ನು ಮಂಜೂರು ಮಾಡ್ತೇನೆ ಅಂತ ಮಂಜೂರು ಮಾಡಿದರು. ದುರ್ದೈವಕ್ಕೆ 75 ವರ್ಷ ಆಯಿತು, ಇನ್ನೂವರೆಗೆ ಆಸ್ಪತ್ರೆ ಆಗಿಲ್ಲ. ಕಾಗೇರಿಯವರು ಸಭಾಪತಿಗಳಾದ ಮೇಲೆ ಒಂದು 200 ಬೆಡ್ಡಿನ ದೊಡ್ಡ ಆಸ್ಪತ್ರೆ ಬೇಕು ಅಂತ ತಂದಿದ್ದಾರೆ. ದ.ಪ. ಕರ್ಮರ್ಕರ್ ಅಂಥವ್ರು ಕಂಡ ಕನಸು ನನಸಾಗುವ ಹಾದಿಯಲ್ಲಿ ಬರೋದಕ್ಕೆ 75 ವರ್ಷಗಳಾದವು. ಇದು ನಮ್ಮ ಜಿಲ್ಲೆಯ ಇಲ್ಲಿಯ ಬೆಳವಣಿಗೆ, ಇಲ್ಲಿ ಎಲ್ಲ ಕ್ಷೇತ್ರದ ಬೆಳವಣಿಗೆ ಸಂಬಂಧಪಟ್ಟು ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ರೀತಿ ನಾವು ಆಲೋಚನೆ ಮಾಡಬೇಕೇ ವಿನಃ ಯಾರ್ಯಾರೋ ಆಲೋಚನೆ ಮಾಡೋದು, ಏನೋ ಆಲೋಚನೆ ಮಾಡೋದು, ಗೊಂದಲ ಹುಟ್ಟಿಸೋದು, ಆಶೆ ಹುಟ್ಟಿಸೋದು, ಮಾಡಿಲ್ಲ ಅಂತ ರಾಜಕಾರಣಿಗಳ ಬಗ್ಗೆ ತಿರಸ್ಕಾರ ಮಾಡೋದು, ಇದು ಯಾವುದರಿಂದ ಆಸ್ಪತ್ರೆ ಆಗೋದಿಲ್ಲ. ಸರ್ಕಾರ ಬೈದರೆ ಆಗೋದಿಲ್ಲ, MLAಗಳನ್ನು ಬೈದರೂ ಆಗೋದಿಲ್ಲ.
ನಮ್ಮ ಹಣೆಬರ ಅಂತ ನಾವು ಬೈಕೊಂಡ್ರೂ ಕೂಡ ಆಗೋದಿಲ್ಲ. ನಿರಂತರ ಪ್ರಯತ್ನ ಬೇಕಾಗ್ತದೆ. ಒಂದು ಪ್ರದೇಶದ ಬೆಳವಣಿಗೆ, ಒಂದು ಕ್ಷೇತ್ರದ ಬೆಳವಣಿಗೆ ಸಾಧ್ಯ ಆಗ್ತದೆ. ಇನ್ನು ಯಾರೋ ಒಬ್ಬನು ಪಾದಯಾತ್ರೆ ಮಾಡಿದ, ಶಿರ್ಸಿಯಿಂದ ಕಾರವಾರಕ್ಕೆ ಪಾದಯಾತ್ರೆ ಮಾಡಿದ, ಧರಣಿ ಕೂತ, ಬೆಳಗಾವಿ ವಿಧಾನಸೌಧ ಎದುರಿಗೆ ಹೋಗಿ ಧರಣಿ ಕೂತರು, ಆಸ್ಪತ್ರೆ ಆಗೋಯ್ತು. ನಾನು ಧರಣಿ ಕೂತದ್ರಿಂದ ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತಿದ್ರಿಂದ ಆಗೋದಿಲ್ಲ, ಧರಣಿ ಕೂತದ್ರಿಂದ ಆಗೋದಿಲ್ಲ. ಅದರಲ್ಲಿ ವಾಸ್ತವಿಕ ಸಮಸ್ಯೆಯನ್ನು ತಿಳ್ಕೊಳ್ಬೇಕು. ಅಷ್ಟೆಲ್ಲ ಆಸಕ್ತಿ ಇದ್ದವರಾದರೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸನ್ನು ತರಬಹುದಿತ್ತು. ಅದು ಕೇಂದ್ರ ಸರ್ಕಾರದ ಪ್ರಭಾವ ಬೇಕು, ಪ್ರಧಾನಮಂತ್ರಿ ಮೋದಿಯವರ ಮನಸ್ಸು ಮಾಡಬೇಕು, ಅಂದರೆ ಸಾಧ್ಯ ಆಗ್ತದೆ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ದೆಹಲಿಯಲ್ಲಿದೆ. ಹಾಗೆ ಹಲವಾರು ರಾಜ್ಯಗಳಿದೆ. ಕೆಲವು ರಾಜ್ಯಗಳಿಗೆ 2 ಏಮ್ಸನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 1 ಏಮ್ಸ್ ಕೊಟ್ಟಿಲ್ಲ. ಉತ್ತರ ಭಾರತ ಕೆಲವು ರಾಜ್ಯಗಳಿಗೆ 2 ಏಮ್ಸ್ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಾವ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕಾಗಿಲ್ಲ, ಶಿರ್ಸಿ ಹೊನ್ನಾವರನು ಬೇಕಾಗಿ ಜಿಲ್ಲೆ 1 ಏಮ್ಸ್ ಕೊಡಿ ಅಂತ ಹೋರಾಟ ಮಾಡ್ಬೋದಿತ್ತು. ಇಲ್ಲಿ ಸೀಬರ್ಡ್ ಬಂದಿದೆ, ಕೈಗಾ ಬಂದಿದೆ. ದೇಶಕ್ಕಾಗಿ ನಮ್ಮ ಜನ ತ್ಯಾಗ ಮಾಡಿದ್ದಾರೆ, ದೇಶ ಸೇವೆಯಲ್ಲಿ ಇದ್ದಾರೆ. ಸೈನ್ಯದಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಮ್ಮ ಜಿಲ್ಲೆಯ ಜನ ಇದ್ದಾರೆ. ತೀರಾ ನಿರ್ಲಕ್ಷಿತವಾಗಿದೆ ಗುಡ್ಡಗಾಡು ಜಿಲ್ಲೆ. ಇಲ್ಲೊಂದು ಏಮ್ಸ್ ಕೊಡಿ ಅಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೋದಿತ್ತು. ಅದನ್ನು ಸಂಸದರು ಮಾಡಬೇಕಿತ್ತು. ಕರ್ನಾಟಕದ ಸಂಸದರು ಬೆಂಬಲವಾಗಿ ನಿಲ್ಲಬೇಕಿತ್ತು. ಶಾಸಕರು, ರಾಜ್ಯ ಸರ್ಕಾರ ಮಾಡಬೇಕಿತ್ತು. ಅದು ಯಾವುದೂ ಕೂಡ ಆಗ್ತಾಯಿಲ್ಲ. ಆದ್ದರಿಂದ ದೊಡ್ಡ ಕನಸನ್ನು ಕಾಣುವ ಬದಲು ಕಾರವಾರದ ಸಿವಿಲ್ ಆಸ್ಪತ್ರೆಗೆ ಮೊದಲು ಸೂಪರ್ ಸ್ಪೆಷಲಿಸ್ಟನ್ನು ಕೊಡಿ. ಸೂಪರ್ ಸ್ಪೆಷಾಲಿಟಿಯನ್ನು ಮಂಜೂರಾಗಿದೆ ಈಗಾಗಲೇ. ಸೂಪರ್ ಸ್ಪೆಷಲಿಸ್ಟ್ ಬರುವ ಹಾಗೆ ಮಾಡಿ ಡಾಕ್ಟ್ರುಗಳು. 2ನೇ ಹಂತದಲ್ಲಿ ಶಿರ್ಸಿಗೆ ಬರುವ ಹಾಗೆ ಮಾಡಿ ಅನ್ನುವಂಥ ವಿತಂತಿ ಮಾಡಬೇಕು. 1 ದಿವಸದಲ್ಲಿ, 1 ವರ್ಷದಲ್ಲಿ ಒಂದು ಶಾಲೆ ಕಟ್ಟಡ ಕಟ್ಬೋದು, ಕಾಲೇಜನ್ನು ಆರಂಭ ಮಾಡ್ಬೋದು, ಶಾಲೆಗೆ ವಿದ್ಯಾರ್ಥಿಗಳನ್ನು ತರ್ಬೋದು, ಮಾಸ್ಟರ್ಗಳನ್ನು ತರ್ಬೋದು. ಒಂದು ಆಸ್ಪತ್ರೆ ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲಿ ಆಸ್ಪತ್ರೆಗೆ ಬರ್ತಕ್ಕಂಥವರೆಲ್ಲ ಜೀವ ಉಳಿತದೋ ಹೋಗ್ತದೋ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬರ್ತಾರೆ. ಅವರ ಜೀವ ಉಳಿಸೋದಕ್ಕೆ ಅತ್ಯಂತ ಬುದ್ಧಿವಂತರಾದ, ವಿದ್ಯಾವಂತರಾದ, ಸಕಲ ಉಪಕರಣ ಸಜ್ಜಾದಂಥ ವೈದ್ಯರುಗಳು ಬೇಕಾಗ್ತದೆ. ಅಲ್ಲಿ ಜೀವದೊಟ್ಟಿಗೆ ನಡೀತದೆ ಆಟ. ಇಂಥ ಒಂದು ಆಸ್ಪತ್ರೆಯನ್ನು ಕಟ್ಟಿ ನಿಲ್ಲಿಸೋದಕ್ಕೆ ದಶಕಗಳೇ ಬೇಕಾಗ್ತವೆ. ಡಾಕ್ಟರ್ TMA ಪೈ ಅವರ ಮಣಿಪಾಲವನ್ನು ಕಟ್ಟಿ ನಿಲ್ಲಿಸೋದಕ್ಕೆ 60 ವರ್ಷಗಳಾದವು. ಹೀಗೆ ಒಂದು 10-20 ವರ್ಷದ, ಕನಿಷ್ಠ 10 ವರ್ಷ ಸತತ ಶ್ರಮ ಬೇಕಾಗ್ತದೆ. ಆದ್ದರಿಂದ ಯಾರೂ ಉದ್ವೇಗಕ್ಕೆ ಒಳಗಾಗದೆ, ನಾಳೆ ಬೆಳಿಗ್ಗೆ ಆಗಿಬಿಡ್ತದೆ, ಯಾರೋ ಸ್ಟ್ರೈಕ್ ಮಾಡಿದ್ದಕ್ಕೆ ಶಾಸಕರು ವಿಧಾನಸಭೆ ಆಗ್ತದೆ ಅನ್ನುವಂಥ ಆಸೆ ಪಟ್ಕೊಳ್ಬೇಡಿ. ಬೇಗ ಆಗಲಿ ಅಂತ ಹಾರೈಸೋಣ. ಶಾಸಕರುಗಳೆಲ್ಲ ವಿಧಾನಸಭೆಯಲ್ಲಿ ವಿಶೇಷ ಆಸಕ್ತಿಯಿಂದ ಪ್ರಯತ್ನ ಮಾಡಲಿ. ಅವರಿಗೆ ಬೆಂಬಲ ಕೊಡೋಣ. ಯಾವ ಪಕ್ಷದ ಶಾಸಕರೇ ಕೂಡ ಇರಲಿ, ಆಸ್ಪತ್ರೆ ಬೇಡ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಯಾವ ಕಾಲದಲ್ಲಿ ಆಯಿತು, ಕ್ರೆಡಿಟ್ ಯಾರಿಗೆ ಹೋಗಬೇಕು ಇತ್ಯಾದಿ ಯಾವ ಕಚ್ಚಾಟಗಳು ಕೂಡ ಅಗತ್ಯ ಇಲ್ಲ. ಅದು ಯಾವ ವಿಷಯ ಕೂಡ ಅಲ್ಲ. ಈಗಾಗಲೇ ಕಾರವಾರದಲ್ಲಿ ಪೋಸ್ಟ್ಗಳು ಮಂಜೂರಾಗಿದೆ. ಉಪಕರಣಗಳಿಗೂ ಕೂಡ ಟೆಂಡರ್ ಕರೆದಿದ್ದಾರೆ. ಕೆಲವು ಉಪಕರಣಗಳು ಬಂದಿದೆ ಅನ್ನುವಂಥದ್ದು ಗೊತ್ತಿದೆ. ಕಾರವಾರದಲ್ಲಿ ಆದಷ್ಟು ಬೇಗ ಸೂಪರ್ ಸ್ಪೆಷಲಿಸ್ಟ್ಗಳು ಬರಲಿ. ನಂತರ ಶಿರ್ಸಿಯಲ್ಲಿ ಸೂಪರ್ ಸ್ಪೆಷಲಿಸ್ಟ್ಗಳು ಬರಲಿ. ಯಾರಾದರೂ ಈ ಜಿಲ್ಲೆಯ ಬಗ್ಗೆ ಕರುಣೆ ಇದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾರೆ ಅಂಥೇಳಿ ಆದರೆ ಮಾಡ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತೇನೆ. ಅಂಥ ಒತ್ತಡ ತರ್ಬೋದು. ಈಗಾಗಲೇ ಕೆಲವು ದಕ್ಷಿಣ ಕನ್ನಡ ಆಸ್ಪತ್ರೆಗಳು ಸಂಪರ್ಕಿಸಿದ್ದಾರೆ. ಸಾಧ್ಯತೆಗಳಿದೆ. ಪೂಜ್ಯ ವೀರೇಂದ್ರ ಹೆಗ್ಡೆ ಅವರನ್ನು ಒಮ್ಮೆ ಸುನೀಲ್ ನಾಯ್ಕರು ಭೇಟಿಯಾಗಿ ಹೊನ್ನಾವರದಲ್ಲಿ ಭೇಟಿಯಾಗಿ ಧರ್ಮಸ್ಥಳದಿಂದ ಒಂದು ಟ್ರಾಮಾ ಸೆಂಟರ್ ಬೇಕು, ಧರ್ಮಸ್ಥಳ SDM ಮೆಡಿಕಲ್ ಕಾಲೇಜಿನಿಂದ ಒಂದು ಸೂಪರ್ ಸ್ಪೆಷಾಲಿಟಿಯ ವ್ಯವಸ್ಥೆ ಆಗಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ಅನ್ನುವಂಥ ಮಾತನ್ನು ಹೇಳಿದಾಗ ಹೆಗ್ಡೆ ಅವರು ಹೇಳಿದರು, ನಮ್ಮಿಂದ ಸಾಧ್ಯ ಇಲ್ಲ, ನಮಗೆ ಧಾರವಾಡದಲ್ಲಿ ನಡೆಸೋದೇ ಕಷ್ಟ ಆಗ್ತಾಯಿದೆ, ವೈದ್ಯರ ಲಭ್ಯತೆ ಇಲ್ಲ, ಏನಾದರೂ ಮಾಡಿದರೆ ಮಣಿಪಾಲದವ್ರು ಮಾಡ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಒಂದು ಸಾಧ್ಯತೆಗಳು ಇನ್ನೂ ಕೂಡ ಇದೆ. ಆ ದಿಸೆಯಲ್ಲಿ ಯಾಕೆ ಆಲೋಚನೆ ಮಾಡೋದಿಲ್ಲ ಗೊತ್ತಿಲ್ಲ. ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯನ್ನು ಸ್ಥಾಪಿಸಿರ್ತಕ್ಕಂಥ ಡಾಕ್ಟರ್ ಮಾಧವ್ ಪೈಗಳು ಒಂದು ದಕ್ಷಿಣ ಕನ್ನಡಕ್ಕೆ ಚಿಕಿತ್ಸೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದರು. ಅವ್ರ ಮಗ ರಾಮದಾಸ್ ಪೈಗಳು ಇಡೀ ದೇಶಕ್ಕೆ ಸಿಗಲಿ ಅಂತ ಮಣಿಪಾಲ ಆಸ್ಪತ್ರೆಗಳನ್ನು ದೇಶಾದ್ಯಂತ ಒಂದು 70-80ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಮಣಿಪಾಲ KMC ನಡೆಸ್ತಾ ಇದೆ. ಗೋವಾದಲ್ಲಿ ನಡೆಸ್ತಾ ಇದೆ, ಪಕ್ಕದ ರಾಜ್ಯದಲ್ಲಿ ನಡೆಸ್ತಾ ಇದೆ. ದಕ್ಷಿಣ ಕನ್ನಡದ ಕೆಲವು ಕಡೆಗೆ ಕೆಲವು ದೇವಸ್ಥಾನಗಳು ಕೂಡ ಮಣಿಪಾಲ ಆಸ್ಪತ್ರೆಯ ಪ್ರಯೋಜನ ಪಡ್ಕೊಂಡಿದ್ದಾವೆ. ಡಾಕ್ಟರ್ ಮಾಧವ್ ಪೈಗಳ ಪತ್ನಿ ಶಾರದಾ ಪೈ ಅವರು ಹೊನ್ನಾವರದವರು, ಮಾವಿನಕೂರುವೆ ಅವರು. ಡಾಕ್ಟರ್ ಮಾಧವ್ ಪೈಗಳಿಗೆ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಆಸೆ ಇತ್ತು.
ಅವರು ಸಿಂಡಿಕೇಟ್ ಬ್ಯಾಂಕ್ ಮೊದಲ ಶಾಖೆಯನ್ನು ಮಣಿಪಾಲದಲ್ಲಿ ಆರಂಭ ಮಾಡಿ ಉಡುಪಿಯಲ್ಲಿ, ಕಾರ್ಕಳದಲ್ಲಿ ಮಾಡಿ 3ನೇ ಶಾಖೆಯನ್ನು ಕುಮಟಾದಲ್ಲಿ ತೆರೆದಿದ್ದಾರೆ. ಮಾಧವ್ ಪೈಗಳ ಮಗ ರಾಮದಾಸ್ ಪೈ ಈಗ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಾರೆ. ಅವರ ಮಗ ರಂಜನ್ ಪೈ ಈಗ ಆಸ್ಪತ್ರೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ವಿನಂತಿ ಮಾಡ್ಬೋದು ರಾಮದಾಸ್ ಪೈಗಳ ಹತ್ರ, ನಿಮ್ಮ ಅಜ್ಜಿ ಮನೆ ಊರು, ನಿಮ್ಮ ತಾಯಿಯ ಊರು ಉತ್ತರ ಕನ್ನಡ ಜಿಲ್ಲೆ, ಈ ಉತ್ತರ ಕನ್ನಡ ಜಿಲ್ಲೆಯವರು ನಿಮ್ಮ ತಾಯಿ, ಎಲ್ಲೆಲ್ಲ ಆಸ್ಪತ್ರೆ ಕೊಟ್ಟಿದ್ದೀರಾ, ಗೋವಾ ಕೊಟ್ಟಿದ್ದೀರಾ, ಮಣಿಪುರ ಕೊಟ್ಟಿದ್ದೀರಾ, ಏಷ್ಯಾದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಆಸ್ಪತ್ರೆ ಕೊಟ್ಟಿದ್ದೀರಾ, ಉತ್ತರ ಕನ್ನಡ ಜಿಲ್ಲೆ ಒಂದು ಆಸ್ಪತ್ರೆಗಳನ್ನು ಮಾಡಿಕೊಡಿ ಪೈಗಳೇ ಅಂತ ಎಲ್ಲರೂ ಹೋಗಿ ವಿನಂತಿ ಮಾಡೋದಾದರೆ ಅದು ಕೂಡ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ವಿಧಾಯಕವಾಗಿ ರಚನಾತ್ಮಕವಾಗಿ ನಮ್ಮ ಜನ ವಿಚಾರ ಮಾಡೋದಾದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಅಂಥ ಸಾಧ್ಯತೆಗಳು ಕೂಡ ಇವತ್ತಿದೆ. ಮಣಿಪಾಲದವರಿಗೆ ಒಂದು ಆಸ್ಪತ್ರೆಯನ್ನು ಮಾಡೋದು ದೊಡ್ಡ ಸಂಖ್ಯೆ ಏನಲ್ಲ. ಅಲ್ಲಿ ಕಲ್ತವ್ರು ಇರ್ತಾರೆ. ಈಗ ಬೆಂಗಳೂರಿನಲ್ಲಿ ಮಣಿಪಾಲ ಆಸ್ಪತ್ರೆಗಳಿದೆ, ಭಾಳ ಅದ್ಭುತವಾಗಿ ಮಣಿಪಾಲ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಮಂಗಳೂರಿನಲ್ಲಿ ಆಸ್ಪತ್ರೆಗಳಿದೆ. ವೈದ್ಯರ ಕೊರತೆ ಆಗೋದಿಲ್ಲ, ಹಣಕಾಸಿನ ಪ್ರಶ್ನೆ ಆಗೋದಿಲ್ಲ. ಆದರೆ ಅದು ಪೇಷಂಟ್ಗಳಿಗೆ ಸ್ವಲ್ಪ ದುಬಾರಿ ಆಗ್ಬೋದು. ಆದ್ದರಿಂದ ಖಾಸಗಿ ಆಸ್ಪತ್ರೆಗಳನ್ನು ಬೇಕಾದ್ರೆ ಸ್ವಾಗತಿಸೋಣ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಗುವಾಗೆ ಕೂಡ ಮಾಡಿಕೊಳ್ಳೋಣ ಅನ್ನುವಂಥ ವಿನಂತಿ ಮಾಡಿ, ಆ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಗೊಂದಲಗಳು ಬೇಡ. ಯಾರು ಮಾಡಿದರು, ಯಾರು ಹೋರಾಟ ಮಾಡಿದರು, ಇದೆಲ್ಲ ಅರ್ಥ ಇಲ್ಲ. ಇದೇನು ಯುದ್ಧ ಅಲ್ಲ, ಇದು ಪ್ರಯತ್ನ ಮಾಡ್ತಕ್ಕಂಥದ್ದು. ಆದ್ದರಿಂದ ನಾನು ಹೋರಾಟ ಮಾಡಿದ್ದೇನೆ, ಇದೆಲ್ಲ ಇಂಥದ್ದನ್ನೆಲ್ಲ ಬಿಟ್ಟು ಶಾಂತವಾಗಿದ್ದು ಜನಗಳ ಸೇವೆ ಮಾಡಿ, ದಕ್ಷಿಣ ಕನ್ನಡದಲ್ಲಿಯೋ ಬೇರೆ ಜಿಲ್ಲೆಗಳಲ್ಲಿ ಬೆಳೆದ ಹಾಗೆ ವೈದ್ಯಕೀಯ ಸೇವೆ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಿಬೇಕು. ಉತ್ತರ ಕನ್ನಡ ಜಿಲ್ಲೆ ಜನಕ್ಕೆ ಲಭ್ಯ ಆಗಬೇಕು. ಬೇರೆ ಜಿಲ್ಲೆಗೆ ಇಲ್ಲಿ ಕೂಡ ಪ್ರವಾಸೋದ್ಯಮ ಬೆಳಿಬೇಕು. ದಿನಕರ್ ದೇಸಾಯಿ ಅವರು ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳು, ಅಂತಹ ಹಲವಾರು ಸಂಸ್ಥೆಗಳು ತ್ಯಾಗದಿಂದ ಅವು ಕೂಡ ಬೆಳಿಬೇಕು. ಆ ದಿಸೆಯಲ್ಲಿ ಆಲೋಚನೆ ಮಾಡೋಣ ಅಂತ ಈ ಒಂದು ವಿಚಾರವನ್ನು ಮಂಡಿಸುವ ಮುಖಾಂತರವಾಗಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.